ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ. ಭಾರತೀಯ ಸೇನೆಯ ಪ್ರಥಮ ದಂಡನಾಯಕನಾಗಿ ಕಾರ್ಯನಿರ್ವಹಿಸಿದಂತಹ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಹುಟ್ಟೂರಾದ ಶನಿವಾರ ಸಂತೆ. ಆ ಶನಿವಾರ ಸಂತೆಯ ಗುಡುಗಳೆಯಲ್ಲಿ ನಡೆಯುತ್ತಿರುವಂತಹ ಜಯದೇವ ಜಾನುವಾರ ಜಾತ್ರೆಯ ಒಂದು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು. ಸೊ 81ನೇ ವರ್ಷದ ಜಯದೇವ ಜಾನುವಾರ ಜಾತ್ರೆ ಇವತ್ತು. ಈ ಒಂದು ಜಾತ್ರೆ ಸುಮಾರು 15ರಿಂದ 17 ದಿನ ನಡೆಯುವಂತಹ ಜಾತ್ರೆ ಇದು. ಜಾತ್ರೆ ಶುರುವಾಗಿನಿಂದ ಕೊನೆವರೆಗೂ ಸಹ ಇಲ್ಲಿ ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಜಾನುವಾರುಗಳಿಗೆ ಪ್ರಮುಖವಾದಂತಹ ಒಂದು ಸ್ಥಾನಮಾನ ಅಂತಾನೆ ಇತ್ತು ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಇಲ್ಲಿ ಜಾನುವಾರುಗಳ ಜಾತ್ರೆ ಅಂತಾನೆ ಹೆಸರುವಾಸಿಯಾಗಿರೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ಈ ಒಂದು ದನ ಕರುಗಳ ಕಾಣಸಿಗೋದೇ ನಮಗೆ ಅಪರೂಪ ಆಗೋಗಿದೆ. ಸೊ ಹಾಗಾಗಿ ಈ ಜಾತ್ರೆಯಲ್ಲಿ ಜಾನುವಾರುಗಳು ಅನ್ನೋದೇ ಇಲ್ಲ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಜನಗಳೇ ಜಾಸ್ತಿ ಆಗಿದ್ದಾರೆ, ಜಾನುವಾರುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ. ನಾವಿವತ್ತು ಜಾತ್ರೆಗೆ ಬಂದಿದ್ವಿ. ಸೊ ಜಾತ್ರೆಯಲ್ಲಿ ಹೇಗಿದೆ, ಏನೆಲ್ಲ ನಡೆಯುತ್ತೆ, ಯಾವುದೆಲ್ಲ ರೀತಿಯಲ್ಲಿ ಇದರ ವಿಶೇಷ ನಡೆಯುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತಾ ಇರ್ತೀನಿ. ಬನ್ನಿ, ಫಸ್ಟ್ ನೀವೇ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಒಂದು ಆಟ ಸಾಮಾನುಗಳಿರಬಹುದು ಅಥವಾ ಆಟಿಕೆಯ ವಸ್ತುಗಳು ಸಹ ನಮಗೆ ಮನೋರಂಜನೆಯನ್ನು ನೀಡೋಕೆ ಕೊಲಂಬಸ್ ಇರಬಹುದು, ಜಾಯಿಂಟ್ ವೀಲು, ಟ್ರೈನು, ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆ ತನಕನು ಸುಮಾರು ಒಂದು 7-8 ಥರದ ಗೇಮ್ಗಳಿತ್ತು. ಬಟ್ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾತ್ರೆ ಶುರುವಾಗಿ ದಿನದಿಂದ 15 ದಿನಗಳ ಕಾಲ ಕಂಟಿನ್ಯೂ ಆಗಿರುತ್ತೆ. ಆಮೇಲೆ ಮೀಟಿಂಗ್ ಅಂತ ಹೇಳಿ ಜಾತ್ರೆಯನ್ನ ಕ್ಲೋಸ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಲೋಕಲ್ ಅಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ದಿನಕ್ಕೆ ಒಂದೊಂದು ಸ್ಕೂಲು ಒಂದೊಂದು ಕಾಲೇಜಿಂದ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಟಿರ್ತಾರೆ. ಸೊ ಆ ಕಾಲೇಜಿನ ಅಥವಾ ಆ ಸ್ಕೂಲಿನ ವಿದ್ಯಾರ್ಥಿಗಳು ಬಂದು ಅಲ್ಲಿ ಒಂದು ಜಾತ್ರೆಯಲ್ಲಿ ಪ್ರೋಗ್ರಾಮ್ ಅನ್ನ ಕೊಡ್ತಾರೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಜಾತ್ರೆನು. ಸೊ ಇದಷ್ಟು ಮುಗಿಸ್ಕೊಂಡು ಬಂದ್ರು ಅಲ್ಲಿ ನಮ್ಗೆ ಮನೋರಂಜನೆಯನ್ನ ನೀಡೋಕೆ ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮಗಳು ಸಹ ಇರುತ್ತೆ. ಜಾತ್ರೆಯಲ್ಲಿ ಗೊಂಬೆಗಳಿಂದ ಹಿಡಿದು ಮನೆಗೆ ಬೇಕಾಗಿರುವಂತಹ ಪಾತ್ರೆಗಳಿಂದ ಜೊತೆಗೆ ಬೊಕ್ಕೆಗಳು, ಫ್ಲವರ್ ಪಾಟ್ಗಳು, ತಿನ್ನೋಕೆ ಏನೆಲ್ಲ ಬೇಕು ಎಲ್ಲ ರೀತಿಯ ಚಾಟ್ಸ್ಗಳು, ಬಟ್ಟೆಗಳಿಂದ ಹಿಡಿದು ಆ್ಯಂಡ್ ಸ್ಲಿಪ್ಪರ್ಸ್, ಬ್ಯಾಗ್, ಎಲ್ಲ ರೀತಿಯ ವಸ್ತುಗಳು ಸಹ ಜಾತ್ರೆಯಲ್ಲಿ ಸಿಗುತ್ತೆ. ಸೊ ಜಾತ್ರೆ ತುಂಬಾನೇ ದೊಡ್ಡದಾಗಿರುತ್ತೆ ಆ್ಯಂಡ್ ಅದ್ದೂರಿಯಾಗಿ 15 ದಿನಗಳ ಕಾಲ ಸತತವಾಗಿ ನಡೆಯುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲೂ ಡೈಲಿ ನೈಟ್ ಹೋಗೋದ್ರಿಂದ ಸೊ ನೈಟಲ್ಲಿ ನಿಮಗೆ ಜಾತ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಲೈಟ್ ಎಫೆಕ್ಟ್ಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಜಾತ್ರೆ. ಫಸ್ಟು ಜಾನುವಾರುಗಳ ಜಾತ್ರೆ ಅಂತ ಹೇಳ್ದಾಗಿರೋದ್ರಿಂದ ಜಾನುವಾರುಗಳನ್ನ ಖರೀದಿ ಮಾಡುವಾಗ ಏನು ಯಜಮಾನರುಗಳು ಇರ್ತಾರೆ ಟವಲ್ ಅನ್ನ ಕೈ ಮೇಲೆ ಹಾಕೊಂಡು ಕೈ ಒಳಗಡೆನೆ ಅವ್ರು ಮಾತಾಡ್ಕೊಳ್ತಾ ಇದ್ರಂತೆ, ಒಂದು ವ್ಯಾಪಾರ ಖರೀದಿಯನ್ನ ಮಾಡ್ಕೊಳ್ಳೋ ಆ ರೀತಿ ಎಲ್ಲ ನಡೀತಾ ಇತ್ತಂತೆ ಹಿಂದೆ. ಬಟ್ ಇವಾಗ ಅದೆಲ್ಲ ಕಡಿಮೆ ಆಗಿದೆ. ಸೊ ಜಾನುವಾರುಗಳೇ ಇಲ್ಲ. ಬಟ್ ಜಾತ್ರೆ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೀತಿಯ ನೋಡಿ, ಇಲ್ಲಿ ಕೊಲಂಬಸ್ ಇದೆ, ಜಾಯಿಂಟ್ ವೀಲು. ಸೊ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ಜಾತ್ರೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸಾಧ್ಯ ಆದ್ರೆ ನಮ್ಮೂರಿನ ಜಾತ್ರೆಗೆ ನೀವು ಒಂದ್ಸಲ ವಿಸಿಟ್ ಮಾಡಿ ಸೊ ಇದರ ಅನುಭವವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.